ಪಾನಕ ಮಜ್ಜಿಗೆ ಸೇವಿಸಿ ಒಂದೇ ಗ್ರಾಮದ 25 ಮಂದಿ ಅಸ್ವಸ್ಥರಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕುಣಿಗಲ್ ತಾಲೂಕಿನ ಮಂಗಳಗೊಲ್ಲರಹಟ್ಟಿಯಲ್ಲಿ ಆಗಿರುವಂತ ಘಟನೆ ಇದು. 25 ಮಂದಿ ಅಸ್ವಸ್ಥರಾಗಿದ್ದಾರೆ, ಒಂದೇ ಗ್ರಾಮದ 25 ಮಂದಿ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಮಂಗಳಗೊಲ್ಲರಹಟ್ಟಿಯಲ್ಲಿ ಒಂದು ಘಟನೆ ಆಗಿದೆ. ಸೊ ನಿನ್ನೆ ರಾಮನವಮಿ ಇರುವಂತ ಹಿನ್ನೆಲೆ ಹೆಸರುಬೇಳೆ ಪಾನಕ ಜೊತೆಗೆ ಮಜ್ಜಿಗೆಯನ್ನ ಸೇವನೆ ಮಾಡಿದ್ದಾರೆ. ಸೊ ಗ್ರಾಮದ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಪ್ರಸಾದ ಇದೆಯಲ್ಲ ಅದನ್ನ ವಿತರಿಸಲಾಗ್ತಾ ಇತ್ತು. ಸೊ ಅಲ್ಲಿ ಆ ಸಂದರ್ಭದಲ್ಲಿ ಅಂದ್ರೆ ದೇವಸ್ಥಾನದಲ್ಲಿ ನೀಡಿದ ಮಜ್ಜಿಗೆ ಪಾನಕ ಹಾಗೂ ಹೆಸರು ಬೇಳೆಯನ್ನು ಸೇವಿಸಿ ಈ 25 ಜನ ಅಸ್ವಸ್ಥರಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. 9 ಮಂದಿ ಪುರುಷರು, 16 ಮಂದಿ ಮಹಿಳೆಯರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ಬೆಳಗ್ಗೆಯಿಂದ 20ಕ್ಕೂ ಹೆಚ್ಚು ಜನರಿಗೆ ವಾಂತಿ, ಭೇದಿ, ಸುಸ್ತು ಕಾಣಿಸಿಕೊಂಡಿದೆ. ಕೂಡಲೇ 25ಕ್ಕೂ ಹೆಚ್ಚು ಮಂದಿಯನ್ನ ಕುಣಿಗಲ್ ತಾಲೂಕು ಆಸ್ಪತ್ರೆಗೆ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅವರನ್ನ ದಾಖಲು ಮಾಡಲಾಗಿದೆ ಹಾಸ್ಪಿಟಲ್ಗೆ. ಸದ್ಯ ಈಗ ತಾಲೂಕು ಆಸ್ಪತ್ರೆ ಚಿಕಿತ್ಸೆಯನ್ನ ಅಲ್ಲಿರುವಂಥ ರೋಗಿಗಳು ಪಡಿತಾ ಇದ್ದಾರೆ. ಸೊ ಬಹಳ ಗಂಭೀರ ಕೇಸ್ ಆಗುತ್ತೆ ಇದು. ಯಾಕೆ ಅಂತಂದ್ರೆ ನಿನ್ನೆ ರಾಮನವಮಿ ಇತ್ತು. ಸೊ ರಾಮನವಮಿ ಇರುವಂಥ ಹಿನ್ನೆಲೆಯಲ್ಲಿ ಹೆಸರುಬೇಳೆ ಪಾನಕ ಮತ್ತು ಮಜ್ಜಿಗೆಯನ್ನು ಸೇವನೆ ಮಾಡಿದ್ದಾರೆ. ಗ್ರಾಮದ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಪ್ರಸಾದ ವಿತರಿಸಲಾಗ್ತಾ ಇತ್ತು. ಅಲ್ಲಿ ಆ ದೇವಸ್ಥಾನದ ಮುಂಭಾಗದಲ್ಲಿ ಅಂದರೆ ದೇವಸ್ಥಾನದಲ್ಲಿ ನೀಡಿರುವಂತಹ ಮಜ್ಜಿಗೆ ಮತ್ತು ಆ ಪಾನಕ ಜೊತೆಗೆ ಹೆಸರುಬೇಳೆಯನ್ನು ಸೇರಿಸಿ ಒಂದೇ ಗ್ರಾಮದ 25 ಜನ ಅಸ್ವಸ್ಥರಾಗಿದ್ದಾರೆ. ಅದನ್ನು ಕೂಡ ನೀವು ನೋಡ್ತಾ ಇದ್ರಿ. ಬಟ್ ಇದರ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಯಾಕೆಂದರೆ ಏನಾಯಿತು, ಯಾಕೆ ಅಂದರೆ ಆ ಸಂದರ್ಭದಲ್ಲಿ ಅಂದರೆ ದೇವಸ್ಥಾನದಲ್ಲಿ ಅದನ್ನು ಪ್ರಸಾದವನ್ನು ಯಾರೆಲ್ಲ ಕೊಡ್ತಾ ಇದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾರಿದ್ರು, ಸೊ ಇದೆಲ್ಲ ಆಯಾಮದ ಮುಖಾಂತರ ತನಿಖೆ ಆಗಬೇಕಾಗತ್ತೆ. ದೇವಸ್ಥಾನದಲ್ಲಿ ಮಜ್ಜಿಗೆ ಪಾನಕ ಜೊತೆಗೆ ಆ ಹೆಸರು ಬೇಳೆಯನ್ನು ಸೇವಿಸಿ ಈಗ 25 ಮಂದಿ ಅಸ್ವಸ್ಥರಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೊ ಯಾರು ಇದನ್ನ ಕೊಡ್ತಾ ಇದ್ರು, ಸೊ ಎಷ್ಟು ಜನ ಇದ್ರು, ಎಲ್ಲಿನವರು, ಅದೆಲ್ಲವೂ ಕೂಡ ತನಿಖೆ ಆಗಬೇಕಾಗತ್ತೆ. ತನಿಖೆಯನ್ನು ಮಾಡೋದಕ್ಕೆ ಪೊಲೀಸ್ನವರು ಕೂಡ ಮುಂದಾಗಿದ್ದಾರೆ. ಒಂದೇ ಗ್ರಾಮದ 25 ಜನ ಈ ರೀತಿಯಾಗಿ ಈಗ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ. ಅವರನ್ನು ಚಿಕಿತ್ಸೆ ನೀಡಲಾಗ್ತಾ ಇದೆ. ಅದನ್ನು ಕೂಡ ನೀವು ನೋಡ್ತಾ ಇದ್ರಿ. ಕುಣಿಗಲ್ ತಾಲೂಕಿನ ಮಂಗಳಗೊಲ್ಲರಹಟ್ಟಿಯಲ್ಲಿ ಈ ಒಂದು ಘಟನೆ ಆಗಿದೆ. ತುಮಕೂರು ಜಿಲ್ಲೆ ಬರುತ್ತೆ. ಸೊ ನಿನ್ನೆ ರಾಮನವಮಿ ಹಿನ್ನೆಲೆ ಹೆಸರುಬೇಳೆ ಪಾನಕ ಮಜ್ಜಿಗೆಯನ್ನು ಇವರು ಸೇವನೆ ಮಾಡಿದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ಆ ಗ್ರಾಮದ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಪ್ರಸಾದ ವಿತರಿಸಲಾಗಿತ್ತು. ಅಂದರೆ ಪ್ರಸಾದವನ್ನು ಕೊಡ್ತಾ ಇದ್ರು. ಸೊ ಪ್ರಸಾದವನ್ನು ಕೊಡ್ತಿರುವವರು ಯಾರು, ಸೊ ಅದನ್ನು ಕೂಡ ನೋಡಬೇಕಾಗತ್ತೆ. ಅದರ ಕಡೆಯೂ ಕೂಡ ಗಮನ ನೀಡಬೇಕಾಗತ್ತೆ. ಆ ಪ್ರಸಾದವನ್ನು ಸೇವಿಸಿ 25ಕ್ಕಿಂತ ಹೆಚ್ಚು ಜನ ಈ ರೀತಿಯಾಗಿ ಅಸ್ವಸ್ಥರಾಗಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಅನುಮಾನ ಇರುವಂಥದ್ದು, ಏನಾಯಿತು, ಏನು ಎತ್ತ ಅಂಥೇಳಿ. ಯಾಕಂದರೆ ದೇವಸ್ಥಾನ ಅಂತ ಹೇಳಿದಾಗ ಸಹಜವಾಗಿ ಪ್ರಸಾದದ ವಿತರಣೆ ಇರುತ್ತೆ. ಸೊ ಬಟ್ ಅಲ್ಲಿ ಇಂಥ ಘಟನೆ ಆದಾಗ ಸಹಜವಾಗಿ ಅನುಮಾನಗಳು ಕೂಡ ಬರುತ್ತೆ. ಸೊ ಈಗ ತನಿಖೆ ಮಾಡೋದಕ್ಕೆ ಪೊಲೀಸ್ನವರು ಕೂಡ ಮುಂದಾಗಿದ್ದಾರೆ. ಅವಾಗ ನಾವು ಪರ್ಚೇಸ್ ಮಾಡಿದ್ದೀವಲ್ಲ ಅವ್ರ ಕಡೆ ಕೆಲವರು ಹಂಡಿಗೆ ಏನೋ ಆಡವರಾದ್ಮೇಲೆ ಅಷ್ಟು ಲೇಟಾಗಿ ಆಗಲ್ವಲ್ಲ. 11 ಗಂಟೆ ಮೇಲೆ ಎಲ್ಲರೂ ಹೋಗಿರೋದು. ನೈಟ್ 12 ಗಂಟೆ ಮೇಲೆ ಊರಲ್ಲಿ ಬೇರೆ ಪಾಲಿಕ ಫಂಕ್ಷನ್ ಬಿಟ್ಟರೆ ಊರವರು ಬೇರೆ ಇನ್ಯಾವುದು ರಾತ್ರಿಗೆ ಏನಾದ್ರು ಹೋಗಿದ್ರ? ಎಷ್ಟು ಗಂಟೆಗೆ ಚೆನ್ನಾಗಿ ಇದ್ರಲ್ಲ ಈಗ ಹಿಂಗಿದೆ ಸುಸ್ತು. ಎಷ್ಟು ಬೀದಿ ಆಯ್ತು. ಈಗ ಲಾಸ್ಟ್ ಯಾವ ಬೇಜಾರಿದೆ, ಅದಾದ್ಮೇಲೆ ಬಂದಾದ್ಮೇಲೆ ಆಗಿಲ್ಲ. ವಾಂತಿ, ಹೊಟ್ಟೆ ನೋವು, ಎರಡು ಮೆಡಿಸಿ ಬಿಡಿ ಲಾಸ್ಟ್ ಇದೆ. ಈಗ ಸುಸ್ತು ಸ್ವಲ್ಪ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಈ ವಿಚಾರ ತಿಳಿತಾ ಇದ್ದಂಗೆ
ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಶಾಸಕ ಡಾಕ್ಟರ್ ರಂಗನಾಥ್ ಅವರು. ಸೊ ರೋಗಿಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಶಾಸಕ ಡಾಕ್ಟರ್ ರಂಗನಾಥ್. ಸೊ ತಾಲೂಕು ಆಸ್ಪತ್ರೆಯಲ್ಲಿ ಅಸ್ವಸ್ಥಗೊಂಡಿರುವಂತಹ ಜನ ಏನಿದಾರಲ್ಲ, ಸೊ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅಂದರೆ ಈ ಮಾಹಿತಿ ಗೊತ್ತಾದ ತಕ್ಷಣ ಅಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ. ಸೊ 25 ಜನ ಅಂದರೆ ಒಂದೇ ಗ್ರಾಮದ 25 ಮಂದಿ ಈ ರೀತಿ ಅಸ್ವಸ್ಥರಾಗಿದ್ದಾರೆ ಅಲ್ಲಿ. ಸೊ ನಿನ್ನೆ ರಾಮನವಮಿ ಇರುವಂಥ ಹಿನ್ನೆಲೆಯಲ್ಲಿ ಹೆಸರುಬೇಳೆ, ಪಾನಕ, ಮಜ್ಜಿಗೆನ ಸೇವನೆ ಮಾಡಿದ್ರು ಅನ್ನುವಂಥ ಮಾಹಿತಿ. ಅಂದರೆ ಈ ಪ್ರಸಾದವನ್ನು ವಿತರಿಸಲಾಗಿತ್ತು ಅಲ್ಲಿ. ಸೊ ಈ ಸೇವಿಸಿ ಅಂದರೆ ಆ ಪಾನಕ ಆಗಿರ್ಬೋದು, ಹೆಸರು ಬೇಳೆಯನ್ನು ಸೇವಿಸಿ 25 ಜನ ಅಸ್ವಸ್ಥರಾಗಿದ್ದಾರೆ. ಸೊ ಅವರನ್ನು ಎಲ್ಲ ಜನರನ್ನು ಅಲ್ಲಿರುವಂಥ ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಚಿಕಿತ್ಸೆ ಕೂಡ ನಿರಂತರವಾಗಿ ನಡೀತಾ ಇದೆ. ಸೊ ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಭೇಟಿಯನ್ನು ಕೊಟ್ಟು ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಇದೆ ಈಗ ಸುಸ್ತು ಸ್ವಲ್ಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.